ಗೈಸ್ ಲಕ್ಷ್ಮೀಕಾಂತ್ ಬಿದ್ದಿದ್ದಾನೆ. ಬರ್ತೀಯ ಸಾಮಾನು ಅದೊಂದು ಸೌಂಡ್ ಬರ್ತದೆ ಮಾರೆ ಮುಂದೆ ಆನೆ ಎತ್ತದ ಮಾರೆ. ಏನು ನೋಡ್ತಾ ಇದ್ದೀನಿ ಗೈಸ್, ಇದು ಸ್ವರ್ಗ. ಅವರೆಲ್ಲ ಬರ್ತಾ ಇದ್ದಾರೆ, ಜಾರಿದ್ರೆ ಬಿದ್ದರು. ಚಿಕ್ಕಮಗಳೂರಿನ ಕಳಸದ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಸುತ್ತಾಡುವಂತಹ ಖುಷಿ ಬೇರೆಲ್ಲೂ ಕೂಡ ಅಷ್ಟು ಸುಲಭವಾಗಿ ಸಿಗುವಂತದ್ದು ಕಷ್ಟ. ಹಿಂದಿನ ಎಪಿಸೋಡ್ ನಲ್ಲಿ ನೀವೆಲ್ಲರೂ ಕೂಡ ರಾಣಿಜರಿಯ ಅದ್ಭುತವಾದ ದೃಶ್ಯಗಳನ್ನು ನೋಡಿದ್ರಿ. ಆ ಮಳೆ, ಆಫ್ ರೋಡ್, ಪ್ರಕೃತಿ ನಿಜವಾಗಿಯೂ ಅದೊಂದು ಮರೆಯಲಾಗದಂತಹ ಅನುಭವ ನಮ್ಗೆ. ಇವತ್ತಿನ ಈ ಎಪಿಸೋಡ್ ಕೂಡ ಅದೇ ಜರ್ನಿಯ ಮುಂದುವರಿದಂತಹ ಭಾಗ. ಒಂದು ವೇಳೆ ನೀವಿನ್ನೂ ಕೂಡ ರಾಣಿಜರಿಯ ವಿಡಿಯೋವನ್ನು ನೋಡಿಲ್ಲ ಅಂತ ಇದ್ರೆ ನಂದೇ ಚಾನೆಲ್ ನಲ್ಲಿ ಇರುವಂತಹ ಹಿಂದಿನ ಎಪಿಸೋಡ್ ನ ತಪ್ಪದೆ ವೀಕ್ಷಿಸಿ. ಹಾಗಿದ್ರೆ ನಾವಿವತ್ತು ಹೊರಟಿರುವಂತಹ ಕಳಸದ ಇನ್ನೊಂದು ಜಾಗದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಆ ಜಾಗ ಹೇಗಿದೆ, ಅಲ್ಲಿಗೆ ಹೋಗುವಂತಹ ದಾರಿಗಳು ಹೇಗಿದೆ, ಏನೆಲ್ಲ ನಮಗೆ ಅನುಭವಗಳಾಯ್ತು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನೋಡಬಹುದು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ ಗಳನ್ನ ನಮಗೆ ಕೊಟ್ಟಂತಹ ಈ ಜಾಗದ ಹೆಸರೇ ಸೊ ಗೈಸ್ ರಾಣಿಜೇರಿಯಿಂದ ಹೊರಟಿದ್ದೀವಿ. ಇವಾಗ ಇಲ್ಲಿ ನಿಂತರೆ ಆಗೋದಿಲ್ಲ, ಇಲ್ಲಿ ಲೀಚ್ ಕಾಟ ಹೆವಿ ಇದೆ. ಸೊ ಉಪ್ಪೇನಾದರೂ ತಗೊಂಡು ಬನ್ನಿ ಬರಬೇಕಾದ್ರೆ ನಿಮ್ಮ ಹತ್ರ ಇದ್ದರೆ. ನಮಗೆ ಸರಿಯಾಗಿ ಕಚ್ಚಿದೆ ಲೀಚ್. ನನಗೆಲ್ಲ ಮೂಮೆಂಟ್ ಸೆನ್ಸೇಷನ್ ಫೀಲ್ ಆಗ್ತಿದೆ ಬಾಡಿ ಒಳಗಡೆ. ರಾಣಿಜೇರಿಯಿಂದ ಹೋಗ್ತಿದ್ದೀವಿ. ಬೇಸಿಕಲಿ ನಾವು ಇಲ್ಲಿಂದ ಹೋಗಿದ್ದು ಮೇಲ್ಗಡೆ. ಮಳೆ ಬೇರೆ ಬರ್ತಾ ಇದೆ, ನೆಕ್ಸ್ಟ್ ಲೆವೆಲ್ ವೈಬ್ ಅಂತ ಅಂದ್ಕೊಳ್ಳಿ. ಈ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹಾಗೆಯೇ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಊರಿನವ್ರು ನನಗೆ ಸಿಕ್ಕಿದ್ರು ಮೇಲ್ಗಡೆ. ಅವರಿಗೆ ನನ್ನ ಜೊತೆ ಸೆಲ್ಫಿ ಎಲ್ಲ ಬೇಕು ಅಂತ ಹೇಳಿ ಸೆಲ್ಫಿ ಎಲ್ಲ ತಗೊಂಡ್ರು. ನನಗೆ ಅದು ಖುಷಿ ಅನಿಸಿದ್ದು ಇನ್ನು. ಬಿಕಾಸ್ ಯಾರೋ ಒಂದು ಸಪೋರ್ಟ್ ತೋರಿಸ್ತಾರೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸಣ್ಣದೇ ಆಗಿರಲಿ, ಅದು ಏನೇ ಆಗಿರಲಿ. ನಾನೇನು ಅಲ್ಲ, ನನಗೆ 1000 ಫಾಲೋವರ್ಸ್ ಇರೋದು ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ 300 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದು ಕೂಡ ನನ್ನ ಫ್ರೆಂಡ್ಸೇ. ನೋಡಿ ಲೀಚ್ ಕಟ್ಟಿರೋಂಥದ್ದೆಲ್ಲ. ಬೇಸಿಕಲಿ 10,000 ಫಾಲೋವರ್ಸ್ ನಿಮಗೆ ಬೇಗ ಆಗುತ್ತೆ, ಆವಾಗ ಮತ್ತೆ ಈ ಫೋಟೋನ ಸ್ಟೋರಿ ಹಾಕ್ತೀನಿ ಅಂತ ಹೇಳಿದ್ರು ಅವರು. ನನಗೆ ತುಂಬ ಖುಷಿ ಆಯಿತು. ಏನು ವೆದರ್ ಬ್ರೋ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಅಂದ್ಕೊಳ್ಳಿ. ಸೊ ಇಲ್ಲಿ ಹೆವಿ ಕೆಸರಿದೆ. ಅನುರಾಗ್ ಬೇರೆ ಇಲ್ಲೇ ಬಿದ್ದಿದ್ದಾವಾಗ. ಸೊ ಇವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ ಇಲ್ಲಿ. ಸೊ ನಾನು ಹೋಗ್ತಾಯಿದ್ದೀನಿ, ಹಿಂದ್ಗಡೆಯಿಂದ ಸೌಜನ್ಯ ಮತ್ತು ಲಕ್ಷ್ಮೀಕಾಂತ್ ಅವರೆಲ್ಲ ಬರ್ತಾಯಿದ್ದಾರೆ. ಜಾರಿದ್ರೆ ಬಿದ್ದರು, ಇಲ್ಲ ಅಂತ ಇದ್ದರೆ ಗೆದ್ದರು. ನಾನು ಹೆಂಗೋ ಗೆದ್ದೆ, ಇಲ್ಲಿ ಏನು ತೊಂದರೆ ಇಲ್ಲ, ಆರಾಮ್ಸೆ ಬಂದೆ. ತುಳು ಬರ್ಬೋದು ಹೌದೌದು, ನಾವು ಬನ್ನಿ ಆಡ. ಎರಡು ಗಾಡಿನೂ ಇಳಿಸ್ದೆ. ಎಂತ ಮಾರ ಅದರಲ್ಲಿ ಎಂತ ಹಾಂ, ಕಾಲಭೈರವ ಸ್ವಾಮಿ ದೇವಸ್ಥಾನ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ರಾಣಿಜೇರಿಗೆ ಬಂದರೆ ಇಲ್ಲಿ ಕಾಲಭೈರವ ಸ್ವಾಮಿ ಟೆಂಪಲ್ ಕೂಡ ಇದೆ. ಸೊ ಇಲ್ಲಿಗೂ ಕೂಡ ವಿಸಿಟ್ ಮಾಡಬಹುದು. ಕಾಲಭೈರೇಶ್ವರ ಸ್ವಾಮಿ ಟೆಂಪಲಿಂದ ಹೊರಡ್ತಾ ಇದ್ದೀವಿ. ಹೋಗ್ಬಾರ್ಕಣ ಹೋಗ್ಬಲ್ಲ. ಗೈಸ್ ಒಂದು ಟ್ರಯಲ್ ಸಿಕ್ತು ಅಂತ ಮತ್ತೆ ಈ ಕಡೆ ಬಂದ್ವಿ. ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಹೋಗುವ ನೋಡುವ.
ಸೊ ಏನಿದೆ ಅಂತ ಗೊತ್ತಿಲ್ಲ, ಇದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಅಂದ್ಕೊಳ್ತೀನಿ. ನನಗಂತೂ ಗೊತ್ತಿಲ್ಲ ಈ ಕಡೆ ಏನಿದೆ ಅಂತೇಳಿ. ಸುಮ್ಮನೆ ಹೋಗ್ತಾ ಇದ್ದೀನಿ, ಲೆಟ್ಸ್ ಸಿ ನಮಗೇನಾದರೂ ಸಿಗುತ್ತಾ ಅಂತ. ಫುಲ್ಲು ಜಪ್ಪಾರಂಡು ಬೋ ಬರ್ತಿನ ಕಟ್ಟುಂಡು. ಗೈಸ್ ಲಕ್ಷ್ಮೀಕಾಂತ್ ಬಿದ್ದಿದ್ದಾನೆ, ಲಕ್ಷ್ಮೀಕಾಂತ್ ಬಿದ್ದಿದ್ದಾನೆ ಗೈಸ್. ನಾವೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಲ್ಲಿ ಹೋಗು ಅಂತೇಳಿ ಬಂದ್ವಿ, ಇವಾಗ ಬಿದ್ದಿದ್ದಾನೆ ಇಲ್ಲಿ. ಈ ಉಲ್ಟಾ ತಿರ್ಗ ದರ್ಬುಗೆ, ಉಲ್ಟಾ ತಿರ್ಗ ದರ್ಬು. ಬ್ರೇಕ್ ಹೊತ್ತನು, ಬ್ರೇಕ್ ಹೊತ್ತನು, ಬ್ರೇಕ್ ಹೊತ್ತನು. ಅಡ್ವೆಂಚರ್ ಹಾಂ ಕೈ ಬಾ ಐಟು ಮಾಡ್ಸಿ, ಐಟು ಮಾಡ್ಸಿ, ನೈಟು ಬಲ್ಲ. ಬ್ರೇಕ್ ಬ್ರೇಕ್ ಹೊತ್ತಿನ ಬಾಬಾಯಿ ಈ ಸ್ಲೋದು ಫೋನ್ ಟೈರ್ ತಿರ್ಗೋಡು. ಹಾಂ ಅಂಚೆ ತಿರ್ಕೊಂಡು ಬೋಡು ಈ ಅಂಚೆ ಬತ್ತರ್ಜಿ, ಅಂತ ಬತ್ತ ಅಂಚೆ ಅಂತೆಲ್ಲ ಬತ್ತರ್ಜಿ ಹೋಗಿ ಸೀದಾ ಸ್ಟಾರ್ಟ್ ಮಾಡ್ಬೇಕು ಗಾಡಿನ. ಬಿದ್ದ ಬಿದ್ದ ಬಿದ್ದ. ಅವ್ರಿಗೆ ಹೇಳ್ದೇನೆ ಈ ಕಡೆ ಬಂದಿದ್ದೀವಿ. ನಾವು ತಿರ್ತು ಕಾಲ ಅದನ್ನು ಸೌಂಡ್ ಬತ್ತನು ಮಾರೆ ಮೂಲೆ ಆನೆ ಎತ್ತದ ಮಾರೆ, ಅದನ್ನು ಸೌಂಡ್ ಬತ್ತನು ಮಾರೆ ಮೂಲೆ. ಟ್ರಾವೆಲ್ಸ್ ಅಂತ ಬಂದು ಇವಾಗ ಬಿದ್ದ ಮೇಲೆ ಎಂಥ ಪ್ಲೇಸ್ ನೋಡಿ, ಇಲ್ಲಿ ಸಖತ್ತಾಗಿದೆ. ಏ ಬಿದ್ದಲ್ಲ ಮಾರೆ ಅನುರಾಗ್, ಯು ಗಾಟ್ ಅ ಪಾರ್ಟ್ನರ್. ನಾನು ಸಹ ಬೀಳ್ತಿದ್ದೆ ಇಲ್ಲಿ ನೋಡಿ. ಇಲ್ಲಿ ಲೀಚ್, ಎಲ್ಲಿ ನೋಡಿದ್ರು ಲೀಚ್. ಬೆಳಿಗ್ಗೆ 3 ಗಂಟೆಗೆ ಬಿಟ್ಟಿರುವಂಥದ್ದು 4 ಗಂಟೆ ಆಯಿತು, ಇನ್ನೂ ಊಟನೂ ಆಗಿಲ್ಲ ನಮ್ಮದು. ಹೆವಿ ಲೀಚ್ ಕಾಟ. ಬಿಕಾಸ್ ಎಲ್ಲ ಮೈ ಮೇಲೆಲ್ಲ ನನಗೆ ಇದಾಗ್ತಾ ಇದೆ, ಒಂಥರ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ. ಗೊತ್ತಿಲ್ಲ ಶರ್ಟ್ ಒಳಗಡೆ ಹೋಗಿದ್ಯೋ ಪ್ಯಾಂಟ್ ಒಳಗಡೆ ಹೋಗಿದ್ಯೋ ಎಲ್ಲಿ ಹೋಗಿದೆ ಅಂತೇಳಿ. ದೇವರೇ ಕಾಪಾಡಬೇಕಷ್ಟೇ, ಎಲ್ಲಾದರೂ ಪ್ಯಾಂಟ್ ಒಳಗಡೆ ಹೋಗಿದ್ರೆ. ಕ್ಯಾತನ್ಮಕ್ಕಿ ಲೊಕೇಶನ್ ಇರೋಕ್ಕಿಂತ ಕೆಳಗಡೆನೆ ನಾವು ಮಾಡಿರುವಂತಹ ಹೋಮ್ ಸ್ಟೇ ಇರುವಂಥದ್ದು. ಸೊ ನಾಳೆ ಬೆಳಗ್ಗೆ ಅವ್ರದ್ದೇ ಜೀಪ್ ಕೂಡ ಇದೆ. ಸೊ ಅವರೇ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ ಅಲ್ಲಿ. ಬಿಕಾಸ್ ಕ್ಯಾತನ್ಮಕ್ಕಿಲಿ ಏನಂತ ಹೇಳಿದ್ರೆ ಬೈಕ್ ಎಲ್ಲೋ ಇಲ್ಲ ಮೇಲ್ಗಡೆ. ಗೈಸ್ ವಾಟ್ ಆಮ್ ಐ ವಿಟ್ನೆಸಿಂಗ್, ಏನು ನೋಡ್ತಾ ಇದ್ದೀನಿ ಗೈಸ್, ಇದು ಸ್ವರ್ಗ. ಸೊ ನಾವಿವಾಗ ಕಳಸದಲ್ಲೇ ಇದ್ದೀವಿ, ಅಪ್ಪರ್ ಕಳಸ ಸಿಟಿನಲ್ಲಿ ಇದ್ದೀವಿ. ಕಳಸ ಕ್ಷೇತ್ರ ಕೂಡ ಇಲ್ಲೇ ರೈಟ್ ಸೈಡಲ್ಲಿದೆ. ನಿಮ್ದು ಎಲ್ಲಿ ಅಣ್ಣ ಊರು? ಶಿಕಾರಿಪುರ. ಶಿಕಾರಿಪುರನ? ಶಿವಮೊಗ್ಗ ಆಗುತ್ತಲ್ಲ? ಹೌದೌದು. ಇಲ್ಲಿ ಇದು ಚಿಕ್ಕಮಗಳೂರು ಸೇರುತ್ತಾ ಅಥವಾ ಈ ಜಾಗ? ಮರ ಅದಕ್ಕೆಲ್ಲ ಅಡಿಕೆ ಮರ ಬಿಡ್ತಾರೆ. ಅಡಿಕೆ ಮರ ವೆಜ್ ಊಟ, ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಕೂತಿದೆ. ಎಂತ ಊಟಕ್ಕೆ ಎಂತ ಕೊಡ್ತಾರೆ ಅಂತ ಹೇಳಿ ನೋಡುವ. ರೆಸಾರ್ಟ್ ಅಂತೂ ಟಾಪ್ ಲೆವೆಲ್ ಇದೆ. ಎಷ್ಟು ಪರ್ ಪರ್ಸನ್? ಪರ್ ಪರ್ಸನ್ 1500 ಬೀಳ್ತದೆ.
ಬಟ್ ಅದ್ರಲ್ಲೆಲ್ಲ ಎಲ್ಲ ಇನ್ಕ್ಲೂಡೆಡ್ ಲೈಕ್ ಜೀಪ್ ನಾಳೆ ಕೇತನ್ಮಕ್ಕಿಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ಬಂತು, ಎಲ್ಲ ಬಂತು, ರೂಮ್ ಬಂತು, ಎಲ್ಲ ಕಂಪ್ಲೀಟ್ಲಿ ನೆಗಡ್ತಿದ್ದಾನೆ ಕಳ್ಳ ಕಳ್ಳ ನೆಗಡ್ತಿದ್ದಾನೆ. ಹಾಗೆ ಬುಕ್ಕಡೆ ಬಂದು ದಾಯ್ತಲ್ಲ ಬಾತೀರಿ ಬಜ್ಜಿ ಸುಳ್ಳು ಬಾತೀರಿ ಐದು ಬಂದಿದ್ದೀರಿ. ಮೊದಲೇ ರಕ್ತ ಬರ್ತುಂಟು ಹಾಕಿದ್ರೆ ನಿಂಗೆ ಹಾಕುದಿಲ್ಲ, ಅಂದ್ರಾಗಿ ಹಾಕಿದ್ರೆ ನಿಂಗೆ ಹಾಕುದಿಲ್ಲ ಬಿಡು. ಮೊದಲೇ ರಕ್ತ ಬರ್ತುಂಟು ಸಾವು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ವಿ. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಈಗ ಕೇತನ್ಮಕ್ಕಿ ಟಾಪಿಗೆ ಹೋಗುವಂಥ ಪ್ಲ್ಯಾನ್. ಕೇತನ್ಮಕ್ಕಿಗೆ ನಾವು 8 ಜನ ಹೋಗ್ತಾ ಇದ್ದೀವಿ, ಬೈಕ್ ತಗೊಂಡು ಹೋಗ್ತಾ ಇಲ್ಲ ಬೇಸಿಕಲಿ. ಸೊ ಇವಾಗ ನಾವು ಹೋಗ್ತಿರುವಂಥದ್ದು ಜೀಪಲ್ಲಿ ಟಾಪ್ ತನಕ ಹೋಗಿ ಅಲ್ಲಿ ಸ್ವಲ್ಪ ಒಂದು 1 ಅವರ್ ಮೇ ಬಿ ಮೇಲ್ಗಡೆನೇ ಇರ್ತೀವಿ. ಅದಾದಮೇಲೆ ರಿಟರ್ನ್ ಬಂದು ಇಲ್ಲಿಗೆ ಬಂದು ಇಲ್ಲಿ ಟಾಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹೊರಟ್ವಿ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ, ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಸಿಸ್ಟರ್ ನನ್ನ ಪಾಡಿಗೆ ಬಿಡ್ತೀರಾ? ಇವ್ರು ಯಾರು? ನಾವು ಎಲ್ಲಿ ಹೋಗ್ತಿದ್ವಿ? ಕೇತನ್ಮಕ್ಕಿ ಅಲ್ಲ, ಕೇತನ್ಮಕ್ಕಿ. ಹೌದಾ? ಹಲೋ ಆದ್ರೆ ಫುಲ್ ಫಾಗಿ ಚಂದ್ರ ಎಂತ ಕಾಣಿಸುದಿಲ್ಲ. ಹೇಗೆ ಜರ ಕೊಡ್ತಿದ್ದಿ? ಸ್ವಲ್ಪ ನಾವು ಫೀಲ್ ಮಾಡೋ ಫೀಲ್ ಹೇಗೆ ಹೇಗೆ ದಿಡು 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 ದಿಡು. ನೋಡಿ ಏನು ತಾಳ್ಜಿಂಡೆ ಯಾವ ಬಣ್ಣ ಗ್ಯಾನುಲ್ಲ ಯಾವ ಹಬ್ಬ ಎತ್ತನದ ಚಪ್ಪಗನ ಬರುವಾಗ ಮಾತ್ರ ಜೀಪಲ್ಲಿ ಎದುರು ಕೂತ್ಕೊಳ್ರಿ, ರೋಡ್ ಸೈಡ್ ಅಲ್ಲಿ ಕೂತ್ಕೋಬಾರ್ದು. ಆನೆಯ ರಾಣಿ ಜರಿಯ ಮೇಲೆ ನಿಂತ್ಕೊಂಡು ಅವ್ರು ರಾಣಿ ಜರಿ ಹುಡುಕ್ತಾ ಇದ್ದಾರೆ. ಅಲ್ಲೊಂದು ದೂರದಲ್ಲಿ ಸುತ್ತೆಲ್ಲ ಫಾಗ್ ಎಲ್ಲ ತುಂಬಿದೆ, ಗೊತ್ತಿಲ್ಲ. ರೈಟ್ ಕೊಡ್ದ ನೀರು ಹಿಡಿ ಜತ್ತು ನೋವಿತ್ತು. ಚಟಡಿ ಬಡಿಗೆ ಇದನ್ನ ಮತ್ತೆಂತ ಮಾಡಿದ್ ನೀನು? ಮತ್ತೆಂತ ಆನೆ ಮಾರಿ ಲಕ್ಷ್ಮಿ ಗಡ್ಡ ನೋಡಿ ಒಂದು ಟಿಬೇಟಿಯನ್. ನಂಗೆ ಗೊತ್ತಾಯ್ತು, ಸಿಸ್ಟರ್ ನನ್ನ ಪಾಡಿಗೆ ಬಿಡ್ತೀರಾ? ಲೆಟ್ಸ್ ಗೋ ಗೈಸ್. ಜಾಸ್ತಿ ಫೋರ್ಸ್ ಕೊಡು ಸೌಜನ್ಯ. ಸೊ ಇಲ್ಲಿ ನೋಡಿ, ಇದು ಎಂಟ್ರಿ ಪಾಯಿಂಟ್ ಬೇಸಿಕಲಿ ಕೇತನ್ಮಕ್ಕಿಗೆ ಹೋಗುವಂಥದ್ದು. ಸೊ ಇಲ್ಲಿಂದ ನಿಮಗೆ ಹೋಗ್ಬೇಕು ಮತ್ತೆ ಮೇಲೆ. ಇದು ನೀವು ಪಿಕಪ್ ಅಲ್ಲಿ ಹೋದ್ರೆ ಒಳ್ಳೇದು ಜೀಪ್ಗಿಂತ. ಅರ್ಧ ಚೋಳಿ ಇಲ್ಲ ಬೋಣ ಅಂದ್ ಮಾರಿ. ರೋಡ್ ನೋಡಿ ಗೈಸ್. ಬಣ್ಣ ಗ್ಯಾನುಲ್ಲ ಯಾವ ಮುಂಜೆ ಗಿವ್ ಅಪ್ ಬಂತೆ. ಎಂತ ರೋಡ್ ಗೈಸ್ ಇದು. ದೊಡ್ಡ ಬೈಕ್ ಕುಡಿತೀನಿ, ಜಾಲಿ ಆಯ್ತು ಮಾರೆ. ಹಿಡ್ಕೊಳ್ಳಿಕ್ಕೆ ಜಾಗ ಇಲ್ಲ ಗೈಸ್, ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಕುಂಡಿನು ಏನಲ್ಲ ಸ್ಟಿಕ್ ಮಾರೆ. ಅಲ್ಲಾಡ್ತುಂಟಿದು.
ಎಲ್ಲ ಕಡೆ ಪ್ಯಾಚ್ ವರ್ಕ್ ಆಗ್ಬೇಕಷ್ಟೇ ಇನ್ನು ಪ್ಯಾಚ್ ಹತ್ತು ಮಾರ ನಮ್ಮ ಬಾಡಿಗೆ ಬನ್ನಿ ಅಂದ್ರೆ ಪೂಜೆ ವಾಶ್ರೂಮ್ ಹುಡ್ಕೊಳ್ಳೋದ್ಲೇ ನಮ್ಗೆ ಸೌಂಡ್ ಒಂದಿಪ್ಪ ಸಾಧಿತು ಮಂಡಿ ಚಂದ ಹಬ್ಬ ಇತ್ತನದ ಜಪ್ಪಗನ ಸರ ಅಂತಾರೆ ಜಪ್ಪ್ಯಾರ ಸ್ಲಿಪ್ ಆದಿ ಆಮೇಲೆ ರೇಟ್ಸ್ ಬೈ ಫೋನ್ ತಗೊಳ ಮಗನ ಹಿಡ್ಕೊಳ್ಳಿ ಗಾಯ್ಸ್ ನಮ್ದೆಲ್ಲ ಹೋಯ್ತು ರೋಡು ನೋಡಿ ಗಾಯ್ಸ್ ನಾವೀಗ ಟ್ರೆಕ್ಕಿಂಗ್ ಮಾಡಿ ಫಂಡ್ ರೈಸ್ ಮಾಡೋ ಹಿಡ್ಕೊಳ್ಳಿ ರೀಚ್ ಟು ಕ್ಯಾತನ್ಮಕ್ಕಿ ಆನ್ ಟಾಪ್. ರೈನ್ ಕೊಡ್ದ ನೀರು ಹಿಡಿಜತ್ತು ನೆನೋವಿತ್ತು ಲಕ್ಷ್ಮಿ ಪೂರ ಮಸಾಜ್ ಪ್ಯಾಂಟ್ ಜಂಡಿ ಒಳ್ಳೆ ಮಸಾಜ್ ಆಯ್ತಿಲ್ಲ ಅದ್ರ ಸಹ ಚಟ್ಟಿ ಬಡಿಕೆ ಐತಿನ್ನ ಮತ್ತೆಂತ ಮಾಡಿದ್ ನೀನು ಮತ್ತೆಂತ ಲಕ್ಷ್ಮಿ ಲಕ್ಷ್ಮಿ ಚಡ್ಡಿಯಲ್ಲಿ ಸುಸ್ಸು ಮಾಡಿಕೊಂಡದ್ದ ಲಕ್ಷ್ಮಿ ಲಕ್ಷ್ಮಿ ನೋಡಿ ಗೈಸ್ ಉಚ್ಚ ಮಾಡ್ಕೊಂಡೆಲ್ಲ ಬಂದಿದ್ದಾನೆ ಜೀಪಲ್ಲಿ ಬರ್ಬೇಕಾದ್ರೆ. ಸೊ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಜೀಪಲ್ಲಿ ಬಂದ್ವಿ ಕ್ಯಾತನ್ಮಕ್ಕಿ ಟಾಪಿಗೆ. ಸೊ ಜೀಪಲ್ಲಿ ಬಂದು ಇವಾಗ ಒಂದು 200 ಮೀಟರ್ ಇರ್ಬೋದಲ್ಲ ನಡಿಲಿಕ್ಕೆ. 200 ಮೀಟರ್ ವಾಕಿಂಗ್ ಅಷ್ಟೇ. ನಿಮಗೆ ಟ್ರೆಕ್ಕಿಂಗ್ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕ್ಯಾತನ್ಮಕ್ಕಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಹೇಗುಂಟು ಬ್ರೋ ಜೀಪಲ್ಲಿ ಬಂದು? ಚೆನ್ನಾಗುಂಟು. ಬರುವಾಗ ಮಾತ್ರ ಜೀಪಲ್ಲಿ ಎದುರು ಕೂತ್ಕೊಳ್ಬೇಕು, ರೋಡ್ ಸೈಡಲ್ಲಿ ಕೂತ್ಕೋಬಾರ್ದು. ಇವಾಗ ರೋಡ್ ಸೈಡಲ್ಲಿ ಕೂತ್ಕೊಂಡು ಬಂದಿರೋದು ನಾನು ಮತ್ತೆ ಫುಲ್ಲು ಮಿಸ್ಟ್ ಆಯ್ತು. ಈಗ ಸ್ವಲ್ಪ ಸಹ ಕಾಣಿಸ್ತಾ ಇಲ್ಲ. ನಿನ್ನೆ ಮಿಸ್ ಆದವನು ಇವತ್ತು ಸಹ ಮಿಸ್ ಆಗಿದ್ದಾನೆ. ಹುಚ್ಚ ಮೇಲೆ ಹೋಗಿ ಫುಲ್ ಸರಿತುಲ ಒಬ್ಬ ದೋಣ ಬೆತ್ತದ ಅವು ಆನೆ ನೆನ್ನೆ ಅಲ್ಲ ಈ ಬಂದಾಗ. ನಮಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು. ಸೊ ಇಲ್ಲಿ ನೋಡಿ ಅಯ್ಯಯ್ಯೋ ಫೈನಲಿ ಟಾಪಿಕ್ ಬಂದ್ವಿ. ಎಂತ ನೋಡ್ಲಿಕ್ಕೆ ಅಂತ ಬಂದು ಎಂತ ಸಹ ಕಾಣ್ತಿಲ್ಲ ಇಲ್ಲಿ ನೋಡಿ. ಫುಲ್ ಹೊಗೆ ಹತ್ರ ಮಾತಾಡೋದು ಬಿಕಾಸ್ ಇಲ್ಲ ಕೇಳುದಿಲ್ಲ. ಹೌದಾ? ಹಲೋ ಅನುರಾಗ್, ಹೌ ಆರ್ ಯು? How are you feeling?
ಯಾರು ನೋಡಿದ್ದೆ ಅನ್ಕೋತ ಸುಮ್ಮನೆ. ಓಹ್ ಇಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಗಾಳಿ ಬರ್ತಿದೆ. ಫಾಗ್ ಸಹ ಏನು ಹೋಗ್ತಿಲ್ಲ, ಏನು ಕಾಣಿಸ್ತಾನೂ ಇಲ್ಲ. ಜಗಳ ಆಡ್ತಿದ್ದಾರೆ ನೋಡಿ. ನೋಡಿ ಪಾಪ ಇವನು ಎಂಜಾಯ್ ಮಾಡ್ಲಿಕ್ಕೆ ಸಹ ಬಿಡ್ತಿಲ್ಲ ಯಾರು ಸಹ. ಎಷ್ಟು ವೈಬ್ ಗೈ ಮಾರಿ ಎಂತ ಅವನಿಗೆ ವೈಬ್ ಬೇಡ, ಯಾಕೆ ಹೇಳ, ಅವನೇ ಒಂದು ವೈಬ್. ನಾಯಿ ತೆಗಿ ಮಾರೆ ಪಾಪ. ನಿಂಗೆ ಅರ್ಥ ಆಗ್ಲಿಲ್ಲ ಎಂತಂದ ಹೇಳಿ. ಅದು ಬಿಳಿ ನಾಯಿ ಮಾರೆ. ಬಿಳಿ ನಾಯಿ ಬ್ರೋ, ಗೋಲ್ಡನ್ ನಾಯಿ. ಗೋಲ್ಡನ್ ರಿಟ್ರೀವರ್. ನಿರಾಸೆಯಿಂದ ರಿಟರ್ನ್ ಹೋಗ್ತಾ ಇದ್ದೇವೆ ನಾವು. ಏನು ಕಾಣಿಸ್ಲಿಲ್ಲ, ಬರೀ ಫಾಗ್ ಬಿಟ್ರೆ ಬೇರೆ ಎಂತ ಸಹ ಇಲ್ಲ ಇಲ್ಲಿ. ಕುಟುಂಬದದ್ದು ಏನು ಸಿಗ್ಲಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದೆ, ಲಾಸ್ಟ್ ಟೈಮ್ ಒಳ್ಳೇದಿತ್ತು, ಅಂದ್ರೆ ವ್ಯೂ ನಂಗೆ ಸಿಗಿತ್ತು ಒಳ್ಳೆ. ಈ ಸತಿ ಏನಿಲ್ಲ. ಇಲ್ಲ ಆರಾಮ್ಸೆ ಬರ್ಬೋದು ಮಾರೆ, ಆರಾಮ್ಸೆ ಬರ್ಬೋದು ಇಲ್ಲಿ. ಬಿಡುದಿಲ್ಲ ಅಂತ ಜೀಪ್ ಎಲ್ಲ ಮತ್ತೆ ಜೀಪಿನ ತೊಂದರೆ ಕೊಡ್ತಾರೆ ಅಷ್ಟೇ.